ಎಲ್ಲರಿಗೂ ನಮಸ್ಕಾರ. ಈ ದಿನ ಕೋಲಾರ ಜಿಲ್ಲೆಯ ಶಾಸಕರು ಮತ್ತು ವಿಧಾನ ಸದಸ್ಯರಾಗಿರ್ತಕ್ಕಂಥ ಮಾಲೂರು ಶಾಸಕರಾಗಿರ್ತಕ್ಕಂಥ ಕೆ.ವೈ. ನಂಜೇಗೌಡರು, ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ MLCಗಳಾಗಿರ್ತಕ್ಕಂಥ ನಜೀರ್ ಅಹಮದ್ ರವರು ಮತ್ತು ನಮ್ಮ ಅನಿಲ್ ಕುಮಾರ್ ಅವರು, ಮುಳಬಾಗಿಲ ಕಂಟೆಸ್ಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಆದಿನಾರಾಯಣ ಅವರು, ನಮ್ಮ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾರೆಡ್ಡಿ ಅವರು, ವೆಂಕಟರಾಮೇಗೌಡರ ಆದಿಯಾಗಿ ವೆಂಕಟೇಶ್ ಗೌಡರ ಆದಿಯಾಗಿ ನಮ್ಮ ಮಂಜುನಾಥ್ BT ಮಂಜುನಾಥ್ ಆದಿಯಾಗಿ ನಾವೆಲ್ಲ ಕೂಡ ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ ಈ ಬಾರಿ ಮಂತ್ರಿ ಬೇಕು ಅಂತೇಳಿ ಮನವಿ ಮಾಡಲಿಕ್ಕೆ ಬಂದ್ವಿ. ನಾವು ಗೌರವಾನ್ವಿತ ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕರು, ದೇಶ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಅಪ್ಪಾಜಿ ಅವರನ್ನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಣ್ಣ ಅವರನ್ನ, ಭಾವಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ, ಇವರೊಟ್ಟಿಗೆ ಸುರ್ಜೇವಾಲಾ ಅವರನ್ನ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮಂತ್ರಿಗಳಾಗಿದ್ದಂಥ ಸುರೇಶ್ ಅವರನ್ನ ಮತ್ತು ನಮ್ಮ DK ಸುರೇಶ್ ಅವರನ್ನ, ಹೀಗೆ ನಾವೆಲ್ಲ ಮುಖಂಡರನ್ನು ಭೇಟಿ ಮಾಡಿ ಕೋಲಾರ ಜಿಲ್ಲೆಯ ಪರವಾಗಿ ಒಬ್ಬ ಸಚಿವರನ್ನು ಬಾರಿ ಕೊಡಬೇಕು ಅಂತೇಳಿ ಒಮ್ಮತವಾಗಿ ನಾವು ಇಷ್ಟೂ ಜನ ಸೇರಿ ಪತ್ರಗಳನ್ನು ಕೊಟ್ಟಿದ್ದೇವೆ. ನಮಗೆ ಅನಿಸೋ ಪ್ರಕಾರ ಇವತ್ತೇನು ಆ ನಾಯಕರ ಮಾತಾಡಿದಾಗ ನಮ್ಮ ಜಿಲ್ಲೆಗೆ ಖಂಡಿತವಾಗಲೂ ಕೂಡ ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಬಂದಿದೆ. ನಾವೆಲ್ಲ ಕೂಡ ಶಾಸಕ ಮಿತ್ರರು ಮತ್ತು ವಿಧಾನ ಸದಸ್ಯರುಗಳು, ಮುಖಂಡರು ಒಟ್ಟಾಗಿ ಈ ಜಿಲ್ಲೆಯಲ್ಲಿ ನಾವು ಅಭಿವೃದ್ಧಿಗಳನ್ನು ಮಾಡೋ ಹೊಟ್ಟಿಗೆ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ಸಮಾನ ಮನಸ್ಕರ ಸೇರಿ ರಮೇಶ್ ಕುಮಾರ್ ಅವರನ್ನು ಕೂಡ ಮಾತಾಡಿ, ರಮೇಶ್ ಕುಮಾರನ್ನು ಕೂಡ ಮಾತಾಡಿದ್ದೇವೆ, ರೂಪಮ್ಮ ಅವರನ್ನು ಕೂಡ ಮಾತಾಡಿದ್ದೇವೆ ದೂರವಾಣಿ ಮುಖಾಂತರ. ಅವರು ಅನಿವಾರ್ಯ ಕಾರಣ ಸಿಗಲಿಲ್ಲ. ನಮ್ಮೊಟ್ಟಿಗೆ ಅವರನ್ನೂ ತಗೊಂಡು ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ನಮ್ಮ ಭಾವಿ ಮುಖ್ಯಮಂತ್ರಿಗಳ ಒಂದು ಮುಖಂಡತ್ವ ಜೊತೆಗೆ ನಮ್ಮ ಸಿದ್ದರಾಮಣ್ಣವರ ಮುಖಂಡತ್ವದಲ್ಲಿ ಈ ಬಾರಿ ಖಂಡಿತವಾಗಿ ಕೂಡ ಕೋಲಾರ ಜಿಲ್ಲೆಯಲ್ಲಿ 6 ಸೀಟುಗಳನ್ನು ಗೆಲ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಹಿಂದೆ ಅನೇಕ ಚಿಕ್ಕ ಪುಟ್ಟ ಘಟನೆಗಳು ಆಗಿರ್ಬೋದು, ನಮ್ಮಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಇದ್ರೂ ಕೂಡ ಇವಾಗ ನಾವು ಜಿಲ್ಲೆಯ ದೃಷ್ಟಿಯಿಂದ ನಾವೆಲ್ಲ ಕೂಡ ಒಂದಾಗಿದ್ದೇವೆ. ಮುಂದೆ ಒಂದಾಗಿ ಜಿಲ್ಲೆಯನ್ನು ಮುನ್ನಡೆಸ್ತೇವೆ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.